ನನಗೆ ಸಿಕ್ಕಾಪಟ್ಟೆ ಸ್ಟಾಕ್ ಆಯ್ತು ಆಲ್ಬಮ್ ನಾನೇ ನೋಡಿದೆ ಈಗ ಯಾವುದೇ ಕಾರಣಕ್ಕೂ ನಿಮ್ಮ ಬುಡ್ ನಾನು ಬೇರೆಯವ್ರು ಕೊಡಲ್ಲ. ನನಗೆ ಈಗ ನಾನು ಸಿಕ್ಕ ಖುಷಿ ಆಯಿತು. ಪ್ರಮೇಶ್ ಒಂದು ಸ್ಕೂಲ್ದಾಗ ಹೇಳ್ತೀನಿ ಕಿಸ್ ಐಟಮ್ ಅವರೇ ಸಿಕ್ಕ ಖುಷಿ ಆಯಿತು. ಚೆನ್ನಾಗಿ ಮಾಡಿದ್ರು. ಸರಿ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಟ್ಟಲ್ಲಿ ನೀವು ನಾನು ಇವಾಗಲೇ ರಿಕ್ವೆಸ್ಟ್ ಮಾಡ್ತೀನಿ, ನಾವು ಗೃಹ ಪ್ರವೇಶಕ್ಕೆ ಬಂದರೆ ನೀವೇ ಬರಬೇಕು. ಎಲ್ಲ ಫ್ಯಾಮಿಲಿ ಅಂತ ಹೆಂಗೆ ಗೊತ್ತಾಗ್ಬಿಡುತ್ತೆ. ನಾವು ಎಷ್ಟು ಕೊಂಡು ಬರ್ತೀವಿ ಸರ್ ದಿನಕ್ಕೆ. ಕರೆಕ್ಟಾಗಿ ನಾವು ಬೇರೆಯವ್ರು ಕೊಡ್ತಿದ್ದೆ ಮೊದಲು. ಇಲ್ಲಿ ಅವ್ರದ್ದು ಸೇಮ್ ಕೋಮಲ್ ಸ್ಟುಡಿಯೋ ಅಂತ ಇರೋದು ರಮೇಶನ್ ಅಂತ ಇದ್ದಾರೆ ಇಲ್ಲಿ ಜಾಲಿ ಬಸ್ಸಲ್ಲಿ. ನಾವು ಹೋಗ್ಬಿಟ್ಟು ತಿದ್ದಿ ತೀಡಿ ಎಲ್ಲ ಅವ್ರಿಗೆ ಹೇಳ್ಬೇಕು. ಬಟ್ ನಾವು ಏನು ಚಾಯ್ಸ್ ಮಾಡಿಲ್ಲ, ಏನಿಲ್ಲ. ಪ್ರತಿಯೊಂದು ಪಾಯಿಂಟು ಕರೆಕ್ಟಾಗಿ ಹಾಕಿದ್ರು. ಅವ್ರು ಅವ್ರ ಫ್ಯಾಮಿಲಿ ಹೆಂಗಿದೆ ಹಂಗಾಗಿ ಹಾಕಿದ್ರ. ಮುಂದೆ ಅವ್ರ ಮಮ್ಮಿನೂ ಕರೆಕ್ಟಾಗಿ ಕೂಸಿದ್ರ. ನನಗೆ ಇಷ್ಟ ಆಯಿತು. ಆಮೇಲೆ ಆ ಫ್ಯಾಮಿಲಿ ಟಚ್ಚಾಗಿ ಕರೆಕ್ಟಾಗಿ ಹಾಕಿದ್ರ. ಇಲ್ಲ ನಮ್ಮ ಹೊಸ್ಮನೆಗಂತೂ ನೀವು ದಯವಿಟ್ಟು ನೀವೇ ಬರ್ಬೇಕು. ನೆನ್ನೆ ಕೂಡ ಬಿಟ್ಟಲ್ಲಿ ಫಸ್ಟ್ ನೀವೇ ಬರ್ಬೇಕು ಅವ್ರಿಗೆ. ಓಕೆ ಸರ್, ನಾನೇ ಬರ್ತೀವಿ ಅವಳ್ದೆ. ಸರಿ ಸರ್, ಸರಿ ಸರ್, ಓಕೆ ಬರ್ತೀನಿ ತಗೊಳ್ಳಿ. ಒಂದು ತಿಂಗ್ಳು ಮುಂಚೆನೇ ಹೇಳಿದೆ ನೀನೆಲ್ಲ ಆರ್ಡ್ ಮಿಕ್ ಮಾಡಿದ್ರು. ಯಾಕಂದರೆ ನಿಮ್ದು ಏನೇ ಶೆಡ್ಯೂಲ್ ಇದ್ರು ಅವತ್ತು ದಿನಕ್ಕೆ ನನಗೋಸ್ಕರ ಬರಬೇಕು. ಸರಿ, ನೀವು ಒಂದು ತಿಂಗಳು ಇದೇನೆ ಬುಕ್ ಮಾಡ್ಕೊಂಡ್ಬಿಡ್ತೀವಿ. ನನಗೆ ಡೇಟು ಫಿಕ್ಸ್ ಮಾಡಿದ ತಕ್ಷಣ ಫಸ್ಟ್ ಕಾಲ್ ನಿಮಗೆ ಮಾಡ್ತೀನಿ ನಾನು. ಸರಿ ಸರಿ ಸರಿನಾ? ಆ ಡೇಟ್ಗೆ ಕರೆಕ್ಟಾಗಿ ಇದು ಮಾಡಿ ತೊಗೊಂಡು ಬಿಡೋದು.